ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ ಸಂಪುಟದ ಫೈನಲ್ ಹಂತ ತಲುಪಿದೆ. ಬಹುತೇಕ ಇವತ್ತೇ 10ರಿಂದ 15 ಸಚಿವರ ಪಟ್ಟಿ ಫೈನಲ್ ಆಗ್ತಕ್ಕಂಥ ಎಲ್ಲ ಸಾಧ್ಯತೆ ಇದೆ. ಮೊದಲ ಹಂತದಲ್ಲಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಇವರೆಲ್ಲ. ಹೈಕಮಾಂಡ್ ಅಂಗಳದಲ್ಲಿ ಸಂಪುಟದ ಫೈನಲ್ ಲಿಸ್ಟ್ 2 ತಾಸು ಅಂದರೆ 2 ಗಂಟೆ ಸಭೆ ನಡೆಸಿದ್ರು ಕೂಡ ಫೈನಲ್ ಆಗಿಲ್ಲ ಲಿಸ್ಟ್. ಹೈಕಮಾಂಡ್ಗೆ ಲಿಸ್ಟ್ ಕೊಟ್ಟಿದ್ದಾರೆ, ತಮ್ಮ ಲಿಸ್ಟನ್ನು. ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಸಂಜೆ 6 ಗಂಟೆಗೆ ಮತ್ತೊಂದು ಸುತ್ತಿನ ಸಭೆ ಇದೆ. ಹೈಕಮಾಂಡ್ ಮತ್ತೊಂದು ಸುತ್ತಿನ ಸಭೆಯನ್ನು ನಡೆಸುತ್ತೆ. ಸಂಜೆಯ ಸಭೆ ಬಳಿಕ ಫೈನಲ್ ಲಿಸ್ಟ್ ಆಗುವಂತಹ ಸಾಧ್ಯತೆ ಇದೆ. ಈಗಾಗಲೇ 2 ಗಂಟೆ ಚರ್ಚೆ ಮಾಡಿದ್ರು ಫೈನಲ್ ಮಾಡೋದಕ್ಕಾಗಿಲ್ಲ ಲಿಸ್ಟನ್ನು. ಅದು ಏನು, ಮೊದಲ ಹಂತದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡೋರು ಯಾರು, 10ರಿಂದ 15 ಜನ, ಅವರ ಹೆಸರೇ ಫೈನಲ್ ಆಗಿಲ್ಲ ಇನ್ನೂ ಕೂಡ. ಇನ್ನು 2ನೇ ಹಂತದ್ದು ಎಷ್ಟು ಎಳೆದಾಡುತ್ತೋ ಗೊತ್ತಿಲ್ಲ. ಮೊದಲ ಹಂತದಲ್ಲೇ ಇಷ್ಟೊಂದು ಹಗ್ಗ ಜಗ್ಗಾಟ. ಬಟ್ ಇಲ್ಲಿ ಕೇವಲ ಮಂತ್ರಿಗಿರಿ ಮಾತ್ರ ಅಲ್ವಲ್ಲ, KPCC ಅಧ್ಯಕ್ಷ ಸ್ಥಾನದ್ದು ಫೈನಲ್ ಆಗಬೇಕು, DCMದು ಫೈನಲ್ ಆಗಬೇಕು, ಸ್ಪೀಕರ್ದು ಫೈನಲ್ ಆಗಬೇಕು. ಸೊ ಎಲ್ಲವೂ ಕೂಡ ಫೈನಲ್ ಆಗಬೇಕು. ಹಾಗಾಗಿ ಒಂದೊಂದೇ ಕ್ಲೀನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ನೇಮ್ಸ್, ಯಾರ್ಯಾರನ್ನ ಫೈನಲ್ ಮಾಡಬೇಕು ಅಂತ. ಅದರಲ್ಲಿ ಕೆಲವೆಲ್ಲ ಆಗಿರ್ತೀವಿ ಆಗಾಗಲೇ. 10ರಿಂದ 15 ಜನ ಅಂತಂದರೆ ಅದರಲ್ಲಿ ಕೆಲವರದೆಲ್ಲ ಆಗಿರುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಈಗಾಗಲೇ 2 ಗಂಟೆ ಸಭೆ ಮಾಡಿದ್ರು ಕೂಡ 10ರಿಂದ 15 ಜನರನ್ನ ಫೈನಲ್ ಮಾಡೋದಕ್ಕಾಗಿಲ್ವಾ ಇವ್ರ ಕೈಲಿ, ಅಥವಾ ಅದನ್ನು ಮೀರಿ ಇನ್ನೂ ಜಾಸ್ತಿ ನಂಬರ್ಸ್ ಏನಾದರೂ ಆಯ್ಕೆ ಮಾಡ್ತಾ ಇದ್ದಾರಾ ಅಂತ? ಅರವಿಂದ್, ಪ್ರಮುಖವಾಗಿ ಎಲ್ಲೋ ಒಂದು ಕಡೆ ಈ ಒಂದು ವಿಚಾರದಲ್ಲಿ ಅಳೆದು ತೂಗಿ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದೆಯಾ ಕಾಂಗ್ರೆಸ್ ಹೈಕಮಾಂಡ್ ಅಂತಲೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಯಾಕೆಂದರೆ 2 ಲೀಸ್ಟ್ಗಳನ್ನು ಕೂಡ ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ನಿನ್ನೆಯಿಂದನೂ ಕೂಡ ತುಲನೆ ಮಾಡ್ತಾ ಇದೆ. ಪ್ರಮುಖವಾಗಿರ್ತಕ್ಕಂಥದ್ದು CM ಸಿದ್ದರಾಮಯ್ಯ ಅವರು ಕೂಡ ಕೊಟ್ಟಿರ್ತಕ್ಕಂಥದ್ದು 9ರಿಂದ 10 ಜನರ ಲೀಸ್ಟನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಎಲ್ಲಿ ಹೈಕಮಾಂಡ್ ಲೀಸ್ಟ್ನಲ್ಲಿ ಇರ್ತಾರೋ ಹೆಸರು, ಆ ಹೆಸರುಗಳನ್ನ ಬಿಟ್ಟು ಉಳಿದಿರ್ತಕ್ಕಂಥ ಆಪ್ತರ ಹೆಸರನ್ನು ಸಿದ್ದರಾಮಯ್ಯವರು ಪುಷ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಉಳಿದಂತೆ ಡಿ ಕೆ ಶಿವಕುಮಾರ್ ಅವರು ಕೂಡ, ಯಾಕೆಂದರೆ ತಾವೇ ಮುಖ್ಯಮಂತ್ರಿ ಅಂತ ಸಂದರ್ಭದಲ್ಲಿ ನನ್ನವರು ಕೂಡ ಒಂದಷ್ಟು ಜನ ಇರಬೇಕು ಅಂತ ಕೂಡ ಡಿ ಕೆ ಶಿವಕುಮಾರ್ ಅವರು 1 ಡಜನ್ಗೂ ಹೆಚ್ಚು ಜನರನ್ನು ಒಂದು ರೀತಿಯಲ್ಲಿ ಪಿಕ್ ಮಾಡಿದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ 15ರಿಂದ 18 ಜನರ ಹೆಸರನ್ನು ಡಿ ಕೆ ಶಿವಕುಮಾರ್ ಅವರು ಒಂದು ರೀತಿಯಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಹಾಗೆ ಕಾಂಗ್ರೆಸ್ನ ಹೈಕಮಾಂಡ್ ಮುಂದೆ ಕೂಡ ಒಂದು ರೀತಿಯಲ್ಲಿ 10ರಿಂದ 15 ಜನ ಹೆಸರು ಕೂಡ ಅವರು ಪಿಕ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ 3 ಪಟ್ಟಿಗಳನ್ನು ಕೂಡ ಒಂದು ರೀತಿಯಲ್ಲಿ ಅಳೆದು ತೂಗಿ ನಿರ್ಧಾರ ಮಾಡಬೇಕಾಗಿದೆ. ಈ ನೆಲೆಯಲ್ಲಿ ಟೈಮ್ ತಗೊಳ್ತಾ ಇರ್ಬೋದು. ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಮಾತನ್ನು ಹೇಳಿದರು, ಅಂದರೆ 2 ಸ್ಟೇಜಲ್ಲಿ ಆಗ್ಬೋದು ಅಂತ. ಬಹುಶಃ ಅದೇ ರೀತಿಯ ಒಂದು ಪ್ಯಾಟರ್ನ್ ಕಾಣ್ತಾ ಇದೆ. ಯಾಕೆಂದರೆ ಮೊದಲ ಪಟ್ಟಿಯಲ್ಲಿ ಎಲ್ಲೋ ಒಂದು ಕಡೆ 10 ಅಥವಾ 10+1 ಅಥವಾ 14+1 ಈ ರೀತಿ ಇದರಲ್ಲಿ ಆಗ್ಬೋದು. ಏನಾದರೂ ಅಪ್ಪಿತಪ್ಪಿ ಇಲ್ಲ ಬೇಡ ಅಂದರೆ 12+1 ಬಂದು ನಿಲ್ಬೋದು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಈ 10 ಜನರ ಪಟ್ಟಿಯಲ್ಲೂ ಕೂಡ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಹೇಳದಂಥವ್ರು 1-2-3 ಜನ ಇರ್ಬೋದು. ಜೊತೆಗೆ ಡಿ ಕೆ ಶಿವಕುಮಾರ್ ಮತ್ತು ಹೈಕಮಾಂಡ್ ಪಟ್ಟಿಯಲ್ಲಿ ಇರ್ತಕ್ಕಂಥವ್ರು ಕೂಡ ಕೆಲವರ ಹೆಸರು ಇರುತ್ತೆ ಬಹುತೇಕವಾಗಿ. ಹಾಗಾಗಿ ಸಿದ್ದರಾಮಯ್ಯನವರು ಕೊಟ್ಟಿರ್ತಕ್ಕಂಥ ಪಟ್ಟಿಯಲ್ಲಿ 9ರಿಂದ 10 ಜನ ಏನು ಕೊಟ್ಟಿದ್ದಾರೆ, ಎಲ್ಲವೂ ಕೂಡ ಆಗಲ್ಲ ಅನ್ನೋದು ಕೂಡ ಸ್ಪಷ್ಟವಾಗ್ತಾ ಇದೆ. ಆದರೆ ಅದರಲ್ಲಿ ಎಷ್ಟು % ಇರುತ್ತೆ, ಅಂದರೆ 5ಕ್ಕೆ ತಂದು ನಿಲ್ಲಿಸ್ತಾರೋ, 4ಕ್ಕೆ ತಂದು ನಿಲ್ಲಿಸ್ತಾರೋ, ಅಥವಾ 6 ಕೊಡ್ತಾರೋ ಅನ್ನೋದು ಕೂಡ ಕಾದು ನೋಡಬೇಕು. ಒಂದಂತೂ ಸತ್ಯ, ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಅಂತಿಮವಾಗುವಂಥ ಸಾಧ್ಯತೆ ಇದೆ. ಈಗಾಗಲೇ ಒಂದು ಸುತ್ತಿನ ಮಾತುಕತೆಯು ಕೂಡ ನಡೆದಿರ್ತಕ್ಕಂಥದ್ದು. ಆ ಮಾತುಕತೆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಹೇಳ್ತಾ ಇರ್ತಕ್ಕಂಥದ್ದು, ಎಲ್ಲ ಜಾತಿಗಳಿಗೂ ಕೂಡ ಪ್ರಾತಿನಿಧ್ಯ ಕೊಡಲೇಬೇಕಾಗತ್ತೆ. ಹಾಗಾಗಿ ಯಾವ ಜಾತಿಯನ್ನು ಕೂಡ ನಾವು ಈ ಸಾರಿ ನಿರ್ಲಕ್ಷ್ಯ ಮಾಡೋದು ಸರಿಯಲ್ಲ ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಆ ಕಾರಣಗಳಿಗೋಸ್ಕರವಾಗಿ ಒಂದಷ್ಟು ಎಳಿತಾ ಇರ್ತಕ್ಕಂಥದ್ದು. ಅರವಿಂದ್, ರವೀಶ್, ಇನ್ನು KPCC ಅಧ್ಯಕ್ಷ ಸ್ಥಾನ, ಸ್ಪೀಕರ್ ಸ್ಥಾನ, DCM ಹುದ್ದೆ ಇದೆಲ್ಲನೂ ಚರ್ಚೆಗೆ ತಗೊಂಡಿದ್ದಾರೋ ಅಥವಾ ಪ್ರಮಾಣ ವಚನದ ನಂತರ ಕನ್ಸಿಡರ್ ಮಾಡೋಣ ಅಂತ ಹೇಳ್ತಾ ಇದ್ದಾರೋ? ಅರವಿಂದ್, ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರು ಇತ್ತೀಚೆಗೆ ಒಂದು PPT ಪ್ರೆಸೆಂಟೇಷನ್ ಅನ್ನು ಕೂಡ ತೆಗೆದುಕೊಂಡಿದ್ದಾರೆ ಅಂತ. ಅಂದರೆ ಜಾತಿ ಆಧಾರಿತ ಕಾಂಬಿನೇಷನ್ ಹೇಗಿದೆ ಕರ್ನಾಟಕದಲ್ಲಿ, 2028ಕ್ಕೆ ನಮ್ಮ ಮಿಷನ್ 2028 ಏನಿದೆ ಅದಕ್ಕೆ ಮೈಂಡ್ ಸೆಟ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಕೂಡ. ಹಾಗಾಗಿ ಪ್ರಮುಖವಾಗಿ 9 ಸಮುದಾಯಗಳೇನಿದೆ, 9 ಸಮುದಾಯಗಳ ವಿಚಾರದಲ್ಲೂ ಕೂಡ ರಾಹುಲ್ ಗಾಂಧಿ ಅವರು ಒಂದು ರೀತಿಯಲ್ಲಿ ಆ ಸಮುದಾಯಗಳಿಗೆ ನ್ಯಾಯ ಕೊಡಿಸೋದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತದೆ. ಅಂದರೆ 9 ಹುದ್ದೆಗಳು, ಅಂದರೆ ಸ್ಪೀಕರು ಜೊತೆಗೆ ಸಭಾಪತಿ, 2 ಡೆಪ್ಟಿ CM, 4 ಕಾರ್ಯಾಧ್ಯಕ್ಷ ಸ್ಥಾನ, CM, ಈ ಏನಿದೆ
ಇದೆಲ್ಲದಕ್ಕೂ ಕೂಡ ಒಂದೊಂದು ಜಾತಿಯವ್ರನ್ನು ಕೂಡ ಒಂದು ರೀತಿಯಲ್ಲಿ ನೇಮಕ ಮಾಡ್ಬೋದು ಅನ್ನೋ ಒಂದೊಂದು ಪ್ಲಾನನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಆ ಚರ್ಚೆಯೂ ಕೂಡ ನಡೆದಿದೆ. ಆದರೆ ಸಂಪೂರ್ಣವಾಗಿ ಇನ್ನೂ ಕೂಡ ಅದು ಪೂರ್ಣ ಪ್ರಮಾಣದಲ್ಲಿ ತೀರ್ಮಾನ ಆಗಿಲ್ಲ ಅಂತಲೂ ಕೂಡ ಹೇಳಲಾಗ್ತದೆ. ಬಹುಶಃ ಫಸ್ಟ್ ಇದಾಗ್ಬಿಡಿ, ನೆಕ್ಸ್ಟ್ ನೋಡ್ಕೊಳ್ಳೋಣ ಅಂತ. ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರು KPCC ಅಧ್ಯಕ್ಷ ಸ್ಥಾನಕ್ಕೆ ತಕ್ಷಣಕ್ಕೆ ರಾಜೀನಾಮೆ ಕೊಡ್ತಾ ಇಲ್ಲ. ನಾಳೆ ಶಂಕುಸ್ಥಾಪನೆಯನ್ನು ಇಟ್ಕೊಂಡಿದ್ದಾರೆ. ಅಂದರೆ ಕಾಂಗ್ರೆಸ್ ಭವನದ ಶಂಕುಸ್ಥಾಪನೆ ಜೊತೆಗೆ ಕಾಂಗ್ರೆಸ್ 100 ಕಾಂಗ್ರೆಸ್ ಕಚೇರಿಗಳನ್ನು ತೆರೆಯೋದು ಕೂಡ ಅವರ ಇದರಲ್ಲೇ. ಅಂದರೆ KPCC ಅಧ್ಯಕ್ಷರಾಗಿ ಮುಖ್ಯಮಂತ್ರಿಯಾಗಿ ಅದಕ್ಕೆ ಶಂಕುಸ್ಥಾಪನೆಯನ್ನು ನೆರವೇರಿಸಿದ ಬಳಿಕ ಬಹುಶಃ ಅದು ನಾಳೆ ಸಂಜೆ ಅಥವಾ ನಾಡಿದ್ದು ಅವರು ರಿಸೈನ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಆ ಕಾರಣದಿಂದಾಗಿ ಎಲ್ಲೋ ಒಂದು ಕಡೆ ಈ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇನ್ನೊಂದು 2-3 ದಿನ ತಳ್ಳೋಣ ಅಂತ ಹೇಳ್ತಾರೋ ಅಥವಾ ಎಲ್ಲವೂ ಕೂಡ ಒಟ್ಟಿಗೆ ಆಗಲಿ. ಈಗ ಫಸ್ಟು ಸಚಿವರ ಲಿಸ್ಟ್ ನಾವು ಕಳಿಸ್ತೇವೆ ಹೋಗಿ, ತದನಂತರ ನಾಳೆ ಅಷ್ಟೊತ್ತಿಗೆ KPCCನ ಡಿಸೈಡ್ ಮಾಡ್ತೀವಿ ಅಂತ ಹೇಳ್ತಾರೋ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟತೆ ಇಲ್ಲ. ಹಾಗಾಗಿ ಇವತ್ತು ಸಂಜೆ ಒಳಗಡೆ ಅದು ಅಂತಿಮ ತೀರ್ಮಾನ ಆಗಬೇಕು. ಅರವಿಂದ್, ರೈಟ್, ಥ್ಯಾಂಕ್ ಯು ರವೀಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಇಲ್ಲಿ ಆಗಿರೋದು ಇಷ್ಟೇ, 3 ಪಟ್ಟಿಗಳಿದೆ. ಹೈಕಮಾಂಡ್ದೊಂದು, ಡಿ ಕೆ ಶಿವಕುಮಾರ್ದೊಂದು, ಸಿದ್ದರಾಮಯ್ಯನವ್ರದ್ದೊಂದು. ಆ 3 ಪಟ್ಟಿನಲ್ಲಿ ಕಾಮನ್ ನೇಮ್ಸ್ ಏನಾದರೂ ಇದ್ದರೆ ಅದು ದೊಡ್ಡ ಚರ್ಚೆಗೆ ಬರಲ್ಲ. 3 ಪಟ್ಟಿನಲ್ಲಿ ಕಾಮನ್ ನೇಮ್ಸ್ ಇದ್ದರೆ, ಇಲ್ಲ ಅಂದಾಗಲೇ ಹಗ್ಗ ಜಗ್ಗಾಟ ಜೋರಾಗುತ್ತೆ.